ಹೌದು ಸರ್, ಅದು ತ್ವರಿತಗತಿಯಲ್ಲಿ ಆಗ್ಬೇಕಾಗಿತ್ತು. ಹೌದು ರಘು ಸರ್ ಈಗ ತಾವು ಹೇಳ್ತಾ ಇದ್ದೀರಿ ಬಿಜೆಪಿ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಿ ಅಲ್ವಾ. ಈಗ ಆಯಿತು, ತನಿಖೆ ಆಯಿತು, ನಿಮ್ಮ ಸರ್ಕಾರದಲ್ಲಾಗಿದ್ದು ಅಥವಾ ಬಿಜೆಪಿ ಸರ್ಕಾರದಲ್ಲಾಗಿದ್ದು. ಬಟ್ ತಮ್ಮ ಸರ್ಕಾರ ಬಂದ ಮೇಲೆ ಈ ರೀತಿಯಾದಂಥ ಏನು ಉಗ್ರರ ಕೆಲವೊಂದಿಷ್ಟು ಈ ಚಟುವಟಿಕೆಗಳಾಗಿರ್ಬೋದು, ಅಂದರೆ ಜೈಲಲ್ಲಿ ನಾನು ಹೇಳ್ತಾ ಇರೋದು, ಅವರಿಗೆ ಫೆಸಿಲಿಟಿಗಳಾಗಿರ್ಬೋದು ಅಥವಾ ರೋಡಿಸಮ್ ಆಗಿರ್ಬೋದು ಜಾಸ್ತಿ ಆಗ್ತಿದೆ ಅಂತೇಳಿ ಕಾನೂನು ವ್ಯವಸ್ಥೆ ಕಂಪ್ಲೀಟ್ ಆಗಿ ನೀವು ಅಧಿಕಾರಕ್ಕೆ ಬಂದಮೇಲೆ ಅಧಿಗಡ್ತಾ ಇದೆ. ಒಂದು ವಿಚಾರವನ್ನು ಹೇಳ್ತೇನೆ, ರಾಜ್ಯ ಜನತೆ ಮರ್ತೋಗಿದ್ದಾರೆ. ಮತ್ತೊಮ್ಮೆ ನಾನು ಜ್ಞಾಪಕ ಮಾಡಕ್ಕೆ ಇಷ್ಟಪಡ್ತೇನೆ. ಏನು ಅಂತ ಹೇಳಿದ್ರೆ, ಹಿಂದಿನ 2019ರಿಂದ 23ರವರೆಗಿನ ಬಿಜೆಪಿ ಸರ್ಕಾರದ ಅವಧಿಯನ್ನ ಸದ್ಯಕ್ಕೆ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡಿದ್ರೆ ಬರೀ ಅರ್ಧ ಗಂಟೆಯಿಂದ ನಮ್ಗೆ ಇದು ಕೇಳಿ ಕೇಳಿ ಬೇಜಾರಾಗಿದೆ. ಸರ್, ಪರಪ್ಪನಗ್ರಹಾರ ರೆಸಾರ್ಟ್ ಆಗಿದೆ. ರೆಸಾರ್ಟ್ ಅರಮನೆ ಆಗಿದೆ. ಬಿಜೆಪಿ ಸರ್ಕಾರ ಏನ್ ಮಾಡ್ತು, ಅವ್ರ ಹೋಮ್ ಮಿನಿಸ್ಟರ್ ಏನ್ ಮಾಡಿದ್ರು ಅದು ಕತೆ ಕೇಳಿಲ್ಲ. ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಸಮಯ ಬರುವಾಗ ನೀವು ಮಾತಾಡಿದ್ ಯಾರಿಗೂ ಮಾತಾಡಕ್ ಬಿಟ್ಟಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ, ಇದೇ ಪರಮೇಶ್ವರ್ ಸರ್ ಬಂದ ಮೇಲೆ, ಗೃಹ ಸಚಿವರಾದ್ಮೇಲೆ ಯಾವುದಾದ್ರೂ ಒಂದು ಡ್ರಗ್ ಕೇಸ್ಗಳನ್ನ ನೋಡಿದಿರಾ? ಇದಕ್ಕೆ ಮೊದಲು ಏನು ನಮ್ಮ ವರ್ಮಾವು ಹೆಣ್ಣೂರು ರಸ್ತೆನಲ್ಲಿ ಸಾವಿರಾರು ಕೇಸ್ಗಳಿತ್ತು. ಯಾವ್ದಾನ ಒಂದು ಕೇಸ್ಗಳನ್ನ ನೀವು ಅರೆಸ್ಟ್ ಮಾಡಿದ್ದೀರಾ? ದರ್ಶನ್ ವಿಚಾರದಲ್ಲಿ ಯಾವ ತರ ನಡ್ಕೊಂಡ್ರಿ ಸರ್? ಎಲ್ಲಾನು ವಿತಿನ್ ಸೆಕೆಂಡ್ ಅಲ್ಲಿ ದರ್ಶನ್ಗೆ ಫೆಸಿಲಿಟಿ ಕೊಟ್ಟಾಗ ಒಂದ್ ನಿಮಿಷ ನೀವೇ ತೋರಿಸಿದ್ದೀರಾ ದರ್ಶನ್ ಅವ್ರಿಗೆ ರಾಜಾತಿಥ್ಯ ಕೊಟ್ಟಿದ್ದೀರಿ ಅಂತ ನೀವೇ ಒಂದ್ಸರಿ ಹೌದಲ್ಲ. ಸೊ ನಾವು ಯಾವುದಕ್ಕೂ ಯಾರಿಗೂ ಡಿಸ್ಕ್ರಿಮಿನೇಟ್ ಆಗಿ ನೋಡೋದಿಲ್ಲ. ನಾವು ಪ್ರತಿಯೊಬ್ಬರಿಗೂ ಜೈಲಿನ ನಿಯಮದ ಪ್ರಕಾರನೇ ಮಾಡಿದ್ದೇವೆ. ಈ ವಿಡಿಯೋ ಇವ್ರು ಮಾಡಿರ್ತಕ್ಕಂಥ ತಪ್ಪಿಗೆ ಯಾರ ಸಸ್ಪೆಂಡ್ ಮಾಡಿದ್ದಾರೆ? ಅಸಮರ್ಥ ಗೃಹ ಸಚಿವರು ಬಂದು ಮೈಸೂರಲ್ಲಿ ಡ್ರಗ್ಸ್ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ. ಜೈಲಲ್ಲಿ ಸೌಲಭ್ಯಗಳು ಹೆಂಗ್ ಬರುತ್ತೆ ನಿಮಗೆ? ನಮ್ಮ ಸರ್ಕಾರದ ಅವಧಿಯಲ್ಲಿ ಅಲ್ಲ ಅದು. ದುಡ್ಡು ಕೊಟ್ರೆ ಎಲ್ಲ ಸಿಗುತ್ತೆ. ವಿಡಿಯೋಗಳವು ಹಳೆ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ತೋರಿಸುವಂತ ಕೀಳು ಮಟ್ಟಕ್ಕೆ ಬಿಜೆಪಿ ಅವರು ಇಳಿದಿದ್ದಾರೆ ಅಂತಂದ್ರೆ ಬಿಜೆಪಿಯ ಅಧಪತನ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಅವರು ರಾಜಕೀಯವಾಗಿ ಕಾಂಗ್ರೆಸ್ ಅನ್ನ ಮುಗ್ಸಕ್ಕಾಗೋದಿಲ್ಲ, ಏನು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತೇಳಿ, ಸೋಲ್ಸಕ್ಕಾಗಲ್ಲ ಅಂತೇಳಿ ಈ ರೀತಿಯ ವಾಮ ಮಾರ್ಗದ ಮುಖಾಂತರ ಕೆಟ್ಟ ದಾರಿಯನ್ನು ಬಿಜೆಪಿ ಇಳಿದವ್ರೆ ಅಂದ್ರೆ ಅವ್ರು ಆಲ್ರೆಡಿ ಗಾನ್ ಡೌನ್. ಸೊ 100% ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ, ಎನ್ಕ್ವೈರಿ ಅವ್ರನ್ನ ಸಸ್ಪೆಂಡ್ ಅಲ್ಲಿ ಇಡಿ, ಎನ್ಕ್ವೈರಿ ಮಾಡಿ ಇಮಿಡಿಯೇಟ್ ಆಗಿ FIR ಮಾಡಿ ಅಂತ ಹೇಳಿದ್ದಾರೆ. ಎನ್ಕ್ವೈರಿ ಅಲ್ಲ, FIR. ಸ್ಟ್ರಿಕ್ಟ್ ಆಕ್ಷನ್ ಅಂತ. ಸರಿ, ಈಗ ಕಂಪ್ಲೀಟ್ ವಾಶ್ ಔಟ್ ಮಾಡಿ ಮತ್ತೆ ಅದನ್ನ ಮತ್ತೆ ರೀಶಫಲ್ ಮಾಡುವಂತದ್ದು ಏನಾದ್ರೂ ಅವಶ್ಯಕತೆ ಇದೆಯಾ? ಜೈಲು ಎಲ್ಲರೂ ಹಿಡ್ಕೊಂಡು ಹೇಳ್ತಾರೆ. ಖಂಡಿತವಾಗ್ಲೂ ಆಗ್ಬೇಕು ಸರ್. ಇವತ್ತು ಮನೆ ಯಜಮಾನ ಕರೆಕ್ಟ್ ಆಗಿದ್ರೆ ಖಂಡಿತವಾಗ್ಲೂ ಮನೆ ಎಲ್ಲ ಒಂದು ಸುಸ್ತಿಗೆ ಹೋಗುವಂತ ಕೆಲಸ ಆಗುತ್ತೆ. ಅದನ್ನೇ ವಿಚಾರ ಹೇಳ್ತಿರೋದು ಸರ್. ಇಲ್ಲೇನೆ ಹೆಗಡೆ ನಗರದಲ್ಲಿ ಬದಲಾವಣೆಯಲ್ಲಿ ಕರ್ನಾಟಕವನ್ನ ಗಂಧದ ನಾಡು, ಶಾಂತಿಯ ಬೀಡು ಸರ್. ಈಗ ನೋಡಿ, ಒಂದು ಜೈಲ್ ಅಂದರೆ ಎಲ್ರಿಗೂ ಭಯ ಇರಬೇಕು. ಯಾಕೆಂದರೆ ಅಲ್ಲಿ ಅಪರಾಧ ಮಾಡೇ ಹೋಗಿರ್ತಕ್ಕಂಥವ್ರು ಯಾರು ಬಂದ್ಬಿಟ್ಟು ಈಗ ಏನೋ ಸುಮ್ಮನೆ ತಗೊಂಡೋಗ್ಬಿಟ್ಟು ಹಾಕಿರ್ತಕ್ಕಂಥವ್ರಲ್ಲ. ಇವತ್ತು ಒಬ್ಬ ಶಕೀಲ್ ಅಂತ ಉಗ್ರಗಾಮಿಗೆ ಮೊಬೈಲ್ ಸಿಗುತ್ತೆ ಅಂತಂದರೆ ಮುಂದೆ ನಡೆಯುವಂಥ ಇದಕ್ಕೆ ಜವಾಬ್ದಾರಿ ಆಗರೆ ಜವಾಬ್ದಾರಿ ಇವತ್ತು ಗೃಹ ಮಂತ್ರಿಗಳು ಹೊರಲ್ವಾಗಾದ್ರೆ, ಮುಖ್ಯಮಂತ್ರಿಗಳು ಹೊರಲ್ವಾಗಾದ್ರೆ, ಇವತ್ತೆಲ್ಲ ಒಂದ್ ಕಡೆ ಅದು LED TV ಬರುತ್ತೆ ಅಂದ್ರೆ ಎಲ್ಲಿಂದ ಬಂತು ಸರ್? ಹಾಗಾದ್ರೆ ನೀವೇ ಕೊಟ್ಟಿರೋದು ಬಿಜೆಪಿ ಕಾರ್ಯಕರ್ತರು ಕೊಟ್ರ ಇದ್ದಾಗ ನಾವು ಹೋಗ್ಬಿಟ್ಟು ಟಿವಿ ಕೊಟ್ಬಿಟ್ಟು ಅವ್ರಿಗೆ ಕಾಂಗ್ರೆಸ್ ಅವ್ರು ಹೇಳೋದು ಒಪ್ಕೊಳ್ಳೋಣ, ಬಿಜೆಪಿ ಅವ್ರು ಕೊಟ್ರು ಅಂತ. ಸರಿಯಪ್ಪ, ಇವಾಗ ನಿಮ್ ಸರ್ಕಾರ ಇದೆ ತಾನೆ, ನಿಮ್ ಸರ್ಕಾರ ಇದೆ ತಾನೆ, ನಿಮ್ಗೆ ತೋಳಲ್ಲಿ ತಾಕತ್ತಿದೆ ತಾನೆ. ನಾಳೆನೆ ಮಾಧ್ಯಮದವ್ರು ಕರ್ಕೊಂಡು ಪರಂಪರಾ ಗ್ರಹಣಕ್ಕೆ ಹೋಗೋಣ. ಅದೆಲ್ಲ ಏನೇನ್ ಟಿವಿಗಳಿದೆ ಅಲ್ಲಿಲ್ಲ ಅಂದ್ರೆ
ಇದ್ರೆ ಏನು ರಾಜೀನಾಮೆ ಕೊಡ್ತಾರ ಇವ್ರು ಹೋಮ್ ಮಿನಿಸ್ಟರ್? Correct. ತಾಕತ್ ಇದೆಯಾ ಇವ್ರಿಗೆ? ಹೌದು. ನಾನು ready ತಾಕತ್ ಇದ್ದೇನೆ. ಇದೆಯಾ? ನಾವು yes, ಬರೀ ready ಸುಮ್ಮನೆ ಇದೆ, ಬನ್ನಿ. ಗಾಯ ಗುಂಡು ನಾನು ಹೊಡೆಯೋದಿಲ್ಲ. ಕರೀತಿದ್ದೇನೆ, ತಾಕತ್ ಬನ್ನಿ. ಇದ್ರೆ ಹೋಗು. ಪ್ರಭು ಅವರೇ, ಆ ಬನ್ನಿ ವಿಡಿಯೋ ನೀವೇ. ಬಂದಿಲ್ಲ, ಆವಾಗಲೇ ನಾನು visit ಮಾಡಿ ಮಾಡ್ಬೇಕಾಗಿತ್ತು. ನಾನು. ಸರ್ ಯಾವಾಗ ಹೋದ್ರೆ ಗೃಹ ಸಚಿವರು ಯಾವಾಗ ಹೋಗಿದ್ದಾರೆ ಸರ್? ಎಲ್ಲ ಪೊಲೀಸ್ ಪರಪ್ಪನ ಕಾಲಕ್ಕೆ ಎಲ್ಲಿ ಹೋಗಿದ್ದಾರೆ? ಬಿಜೆಪಿ ಈ ತರ ಹೋಮ್ ಮಿನಿಸ್ಟರ್ ಇದ್ರೆ ಅಷ್ಟೇ. ನಾವು ಇನ್ನೊಂದು ಎರಡು ಜೈಲು Yes, sir. Yes. ಓಕೆ ಓಕೆ ನೋಡೋಣ ಸರ್, ಖಂಡಿತ ಏನು ಕ್ರಮ ಆಗುತ್ತೆ ನೋಡೋಣ, ಖಂಡಿತ. Yes. ಓಕೆ. Yes, ನೋಡೋಣ ಸರ್. ಓಕೆ. ಓಕೆ. ಏನ್ ಮಾಡಿದ್ರು ಬಿಡ್ತೀವಿ ಅಂತ ಆ ಮನಸ್ಥಿತಿ ಬದಲಾವಣೆ ಮಾಡ್ಕೊಳ್ಳಿ ದಯವಿಟ್ಟು. ಸರ್ ನೋಡೋಣ ಸರ್, ನೋಡೋಣ ಯಾವ ತರ ಖಂಡಿತ ಸರ್. ಮಾತಾಡ್ತಾರೆ ಕಾಂಗ್ರೆಸ್ ನೋಡೋಣ ಸರ್, ನೋಡೋಣ. ಏನ್ ಸರ್, ಮಾಡಿದ್ರು? ತನಿಖೆ ಆಗ್ಲಿ, ಅದು ಗೊತ್ತಾಗ್ಲಿ, ಯಾರು ಮಾಡಿದಾರೋ ಗೊತ್ತಾಗ್ಲಿ ಸರ್, ಯಾವಾಗಿಂದ ಅಂತ ಗೊತ್ತಾಗುತ್ತೆ. ಓಕೆ 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 ಥ್ಯಾಂಕ್ ಯು ರಘು ಸರ್, ಥ್ಯಾಂಕ್ ಯು ಗುರುನಾಥ್ ಸರ್, ಥ್ಯಾಂಕ್ ಯು ಇರ್ಷಾ ಸರ್, ಥ್ಯಾಂಕ್ ಯು ಲೋಕೇಶ್ವರ್ ಸರ್, ತಮಗೂ ಕೂಡ ಡಿಬೇಟಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್, ನಾವು ನೋಡ್ತಾ ಇದ್ವಿ ಈಗ ಆ ವಿಡಿಯೋ ಯಾವಾಗಿಂದು, ಯಾವ ಇಸ್ವಿಲಿ, ಯಾವ ಸರ್ಕಾರದಲ್ಲಿ ಅದು ನಡೆದಿತ್ತು ಅನ್ನೋದಕ್ಕಿಂತ ಮುಖ್ಯವಾಗಿ ಜೈಲಲ್ಲಿ ಸುಧಾರಣೆಗಳಾಗಬೇಕಾಗಿದೆ. ಖಂಡಿತ ಇದ್ರ ಬಗ್ಗೆನೂ ಕೂಡ ಗೃಹ ಇಲಾಖೆ ಗಂಭೀರತೆಯಿಂದ ತನಿಖೆನ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ಈ ವಿಡಿಯೋಗಳನ್ನು ಹರಿಬಿಡಲಾಗ್ತಿದೆಯಾ ಅಥವಾ ಈ ಹಿಂದೆ ನಡೆದ 2-3 ವರ್ಷದ ಹಿಂದೆ ನಡೆದಿದ್ದ ಅದು ಬೇಕಾಗಿಲ್ಲ. ಒಟ್ಟಿನಲ್ಲಿ ಈಗ ಪರಪ್ಪನ ಅಗ್ರಹಾರದಲ್ಲಿ ವ್ಯವಸ್ಥೆ ಅಂತೂ ಹಾಳಾಗಿ ಹೋಗಿದೆ. ಉಗ್ರರಿಗೆ ಮತ್ತು ರೇಪಿಸ್ಟ್ಗಳಿಗೆ ಕೇಳಿದೆಲ್ಲ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು